ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವಿವತ್ತು ಈ ಹೋಮ್ ರೆಮಿಡಿಯನ್ನು ಬಳಸಿ ಯಾವ ರೀತಿ ಮನೆಯಲ್ಲೇ ಪೆಡಿಕ್ಯೂರ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನೊಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ಈ ನೀರಲ್ಲಿ ಕಾಲನ್ನು ಇಡಬೇಕು. ಈ ಉಪ್ಪು ನೀರಿನಲ್ಲಿ ಕಾಲನ್ನು ನೆನೆಸೋದ್ರಿಂದ ನಮ್ಮ ಕಾಲಲ್ಲಿ ಸೆಳೆತ ಇದ್ದರೆ, ಕ್ರ್ಯಾಂಪ್ಸ್ ಇದ್ದರೆ ತುಂಬಾ ಕಡಿಮೆ ಆಗುತ್ತೆ, ಹೆಲ್ಪ್ ಆಗುತ್ತೆ. 10 ನಿಮಿಷ ಆಯಿತು. ಈಗ ಕಾಲಿನಿಂದ ಕೊಳೆ ಎಲ್ಲ ಬಿಟ್ಕೊಂಡಿದೆ. ನಾನೊಂದು ಬ್ರಷ್ನ ಸಹಾಯದಿಂದ ಚೆನ್ನಾಗಿ ಕಾಲನ್ನು ಉಜ್ಕೊತೀನಿ. ನಾವು ರೆಗ್ಯುಲರ್ ಯೂಸ್ ಮಾಡೋ ಶಾಂಪೂ ಅಥವಾ ಸೋಪ್ನಿಂದ ಕಾಲು ಬೆರಳನ್ನು ಚೆನ್ನಾಗಿ ಉಜ್ಕೊಳ್ತೀನಿ. ಇವಾಗ ಇದರಿಂದ ಕ್ಲೀನಾಗಿ ಕೊಳೆ ಬಿಟ್ಕೊಳ್ಳುತ್ತೆ. ಸಲೂನ್ಗಳಿಗೆ ಹೋಗಿ ಪೆಡಿಕ್ಯೂರ್ ಮಾಡೋಕ್ಕೆ ಟೈಮ್ ಇಲ್ಲ, ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋರು ಈ ರೀತಿಯಾಗಿ ಮನೆಯಲ್ಲೇ ಪೆಡಿಕ್ಯೂರ್ ಮಾಡ್ಕೋಬೋದು. ಇದಕ್ಕೆ ಮನೆಯಲ್ಲೇ ಸಿಗುವಂಥ ಹೋಮ್ ರೆಮಿಡೀಸ್ನ ನಾನು ಮುಂದಕ್ಕೆ ಹೇಳ್ಕೊಡ್ತೇನೆ. ಶಾಪಲ್ಲಿ ಪೆಡಿಕ್ಯೂರ್ ಸೆಟ್ ಅಂತ ಸಿಗುತ್ತೆ ನೋಡಿ, ಈ ರೀತಿಯಾಗಿರುತ್ತೆ. ಇದರ ಸಹಾಯದಿಂದ ಹಿಮ್ಮಡಿ ಪಾದಗಳನ್ನೆಲ್ಲ ಚೆನ್ನಾಗಿ ಉಜ್ಕೋಬೇಕು. ಇದರಿಂದ ಕ್ಲೀನಾಗಿ ಕೊಳೆ ಬಿಟ್ಕೊಳ್ಳುತ್ತೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಈ ಪೆಡಿಕ್ಯೂರ್ ಸೆಟ್ನಿಂದ 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಕೊಂಡ್ರೆ ನಿಮಗೆ ಕಾಲಿಗೆ ಮಸಾಜ್ ಮಾಡಿದ ರೀತಿಯೂ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ನಾನು ವಾರಕ್ಕೆ 2 ಬಾರಿ ಈ ರೀತಿ ಮನೆಯಲ್ಲೇ ಪೆಡಿಕ್ಯೂರ್ ಮಾಡ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ರಿಸಲ್ಟ್ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆನಂತರ ಕಾಲನ್ನು ನೀಟಾಗಿ ತೊಳ್ಕೊಂಡು ಉಗುರುಗಳನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ನೈಲ್ ಕಟರ್ನ ಸಹಾಯದಿಂದ ಉಗುರು ಸಂದಿಯಲ್ಲಿರುವ ಕೊಳೆಗಳನ್ನೆಲ್ಲ ನೀಟಾಗಿ ತೆಗೆದು ಹೇರ್ಸ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿದೆ. ಈಗ ಕಾಲಿಗೆ ಅಪ್ಲೈ ಮಾಡೋಕ್ಕೆ ಬೇಕಾಗಿರುವಂಥ ಪೇಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಸ್ಪೂನ್ ಕಾಫಿ ಪೌಡರನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಕೋಲ್ಗೇಟ್ ಟೂತ್ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಕ್ಕಿದಂತಹ ಹನಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಶಾಪಿಂದ ತಗೊಂಡು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ 3 ಹೋಮ್ ರೆಮಿಡಿ ಸೂಪರಾಗಿ ವರ್ಕ್ ಮಾಡುತ್ತೆ. ನೀವು ಯೂಸ್ ಮಾಡಿ ನೋಡಿ ಹೇಗಾಗುತ್ತೆ, ನಿಮಗೆ ಏನು ಅನಿಸಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಆದ ನಂತರ ಕಾಲಿಗೆ ಅದನ್ನು ಅಪ್ಲೈ ಮಾಡಬೇಕು. 2 ಕಾಲಿಗೆ ನೀಟಾಗಿ ಅಪ್ಲೈ ಮಾಡಿ. ಸನ್ಬರ್ನಿಂದ ಸ್ಕಿನ್ ಟ್ಯಾನ್ ಆಗಿದ್ದರೆ ಈ ಒಂದು ಪ್ಯಾಕ್ ತುಂಬ ಹೆಲ್ಪ್ ಆಗುತ್ತೆ. ಫೇಸ್ಗೆ ಅಪ್ಲೈ ಮಾಡುವಾಗ ಟೂತ್ಪೇಸ್ಟ್ ಹಾಕಬಾರ್ದು. ಕೇವಲ ಕಾಫಿ ಪೌಡರ್ ಮತ್ತು ಜೇನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಕಾಫಿ ಪೌಡರನ್ನು ನೀವು ಯೂಸ್ ಮಾಡೋದ್ರಿಂದಾಗಿ ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ, ಸನ್ಬರ್ನ್ ಕಡಿಮೆ ಆಗುತ್ತೆ, ಆ್ಯಕ್ನೆ ಕಡಿಮೆ ಆಗುತ್ತೆ. ಅದೇ ರೀತಿ ಸ್ಕಿನ್ ಎಲಾಸ್ಟಿಸಿಟಿಗೂ ಹೆಲ್ಪ್ ಆಗುತ್ತೆ. ಸ್ಕಿನ್ನಲ್ಲಿರುವಂಥ ರಿಂಕಲ್ಸ್ ಕಡಿಮೆ ಆಗುತ್ತೆ, ಬ್ರೈಟನ್ ಸ್ಕಿನ್ ಕೊಡುತ್ತೆ. ಇದನ್ನು ನೀವು ಫೇಸ್ ಮಾಸ್ಕ್ ರೀತಿ ಕೂಡ ಯೂಸ್ ಮಾಡ್ಬೋದು. ಈ ಪೇಸ್ಟನ್ನು ಅಪ್ಲೈ ಮಾಡಿ 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ನಂತರ ಒಂದು ಬ್ರಷ್ನ ಸಹಾಯದಿಂದ ನೀಟಾಗಿ ತೊಳ್ಕೊಂಡು ಕಾಲನ್ನು ಕ್ಲೀನ್ ಮಾಡ್ಕೊಳ್ಳಿ. ವಾವ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನನ್ನ ಕಾಲು ಎಷ್ಟು ಕ್ಲೀನಾಗಿ ನೀಟಾಗಿ ಬ್ರೈಟನ್ ಕಾಣಿಸ್ತಾ ಇದೆ ಅಲ್ವಾ? ನಾನು ಹೇಳಿರೋ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಇವತ್ತು ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.